ನಿಮ್ಮನ್ನ ಯಾಕಾದ್ರೂ ಮದುವೆ ಆದ್ನೇನು ನಿಮ್ಮನ್ನ ಮದುವೆ ಆಗೋ ಬದಲು ಒಂದು ರಾಕ್ಷಸನ ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ಅಲ್ಲ, ರಕ್ತ ಸಂಬಂಧ ಅವ್ರನ್ನ ಮದುವೆ ಆಗ್ಬಾರ್ದು ಕಣೆ. ರೀ, ಅಕಸ್ಮಾತ್ ನಾನು ಸತ್ತೋದ್ರೆ ನೀವೇನ್ ಮಾಡ್ತೀರಾ? ನಾನು ನಿನ್ ಜೊತೆ ಬರ್ತೀನಿ ಕಣೆ. ನಾನಂದ್ರೆ ಅಷ್ಟು ಪ್ರೀತಿನ ನಿಮಗೆ? ಪ್ರೀತಿ ಗೀತಿ ಏನಿಲ್ಲ ಕಣೆ. ಸಾಲಗಾರರು ನಿನ್ನ ಬಾಯಿಗೆ ಎದ್ರಿ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ. ನೀನು ಸತ್ತರೆ ಅವ್ರು ನನ್ನ ಸುಮ್ಮನೆ ಬಿಡ್ತಾರಾ? ಅದಕ್ಕೆ ಅವರು ಸಾಯಿಸೋಕೆ ಮುಂಚೆ ನಾನು ನಿನ್ನ ಜೊತೆ ಬಂದರೆ ಒಳ್ಳೇದಲ್ವಾ? ರೀ, ನನ್ನ ಬಿಡ್ತೀರಾ? ಬಿಡುದೇ ಇರು, ಲಾರಿಗೆ ಫೋನ್ ಮಾಡ್ತೇನೆ. ರೀ, ನಾನು ಹೇಳಿದ್ದು ಬಸ್ ಸ್ಟ್ಯಾಂಡಿಗೆ ಬಿಡ್ಲಿಕ್ಕೆ. ಬಸ್ ಸ್ಟ್ಯಾಂಡಿಗೆ ನಿಮ್ಗೆ ಹೇಳಿದ್ನಲ್ಲ. ರೀ, ನಿನ್ನೆ ಶಾಪಿಂಗ್ ಹೋಗಿದೆ, ನಿಮ್ಗಂತ ಒಂದು ಶರ್ಟ್ ತಂದೆ ನೋಡಿ. ಹೌದಾ? ಐ ಚಂದ ಉಂಟಾ? ಎಷ್ಟು ಬಟ್ಟೆ? ರೀ, 5,000 ಸ್ಯಾರಿ ತಕೊಂಡ್ರೆ ಶರ್ಟ್ ಫ್ರೀ ಅಂತ ಹೇಳಿದ್ರು. ಶರ್ಟ್ ತುಂಬಾ ಚೆನ್ನಾಗಿತ್ತು, ಬೇರೆ ದಾರಿನೇ ಇಲ್ಲದೆ 5,000 ಕೊಟ್ಟು ಸೀರೆ ತಕೊಂಡೆ. ಶರ್ಟಿಗೋಸ್ಕರ ಸೀರೆ ತಗೊಂಡೆ ಅಥವಾ ಸೀರೆಗೋಸ್ಕರನೇ ಶರ್ಟ್ ತಗೊಂಡಿದ್ದ? ರೀ, ಇನ್ ಮುಂದೆ ನೀವು ಮನೆ ಕೆಲಸ ಮಾಡೋದು ಬೇಡ, ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಏನೋ ಸ್ಕೆಚ್ ಆಗ್ತಾವಳಲ್ಲ. ಸರಿ, ನನ್ನಿಂದ ಏನಾಗ್ಬೇಕು ಅಂತ ಡೈರೆಕ್ಟ್ ಆಗಿ ಕೇಳು. ನಾಳ್ದು ಅಕ್ಕನ ಮದ್ವೆ ಇದೆಯಲ್ಲ, ಅದಕ್ಕೆ ಹೊಸ ಸೀರೆ ತಗೊಳ್ಬೇಕಿತ್ತು. ಸ್ವಲ್ಪ ಹಣ ಇದ್ರೆ ಕೊಡಿರಿ. ಲೇ, ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ತಾನೆ, ಅದನ್ನ ಬಿಡಿಸಿ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳಿಸ್ತಿದ್ಯಲ್ಲ, ನನಗೆ ಹಣ ಎಲ್ಲಿಂದ ಬರುತ್ತೆ? ರೀ, ಪಕ್ಕದ ಮನೆ ಕಮಲನ್ ಗಂಡ ಸಂಡೆ ಅವಳನ್ನ ಸುತ್ತಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ನೀವ್ ಯಾವತ್ತಾದ್ರೂ ಕೇಳಿದ್ರಾ? ಕಣ, ನಾನು 4 ಸಲ ಕೇಳಿದ್ದೆ, ಅವಳು ಬರಲ್ಲ ಅಂದ್ಲು. ನಾನೇನು ಮಾಡಿ? ರೀ, ನಾನು ಇವತ್ತು ಫಸ್ಟ್ ಟೈಮ್ ನಿಮ್ ಜೊತೆ ಏನೋ ಕೇಳ್ತೇನೆ, ಕೊಡಿಸ್ತೀರಾ? ಫಸ್ಟ್ ಟೈಮಾ? ನಿನ್ನೆ ತಾನೇ ಸೀರೆ ಕೇಳಿದ್ಯಲ್ವಾ? ರೀ, ನಾನು ಹೇಳಿದ್ದು ಇವತ್ತು ಫಸ್ಟ್ ಟೈಮ್ ಅಂತ. ಸರಿ, ಕೇಳಿಸ್ಕೊಳ್ಳಿ. ರೀ, ನನ್ಗೊಂದು 10 ಗ್ರಾಮ್ ಚಿನ್ನ ಬೇಕು, ಕೊಡಿಸ್ತೀರಾ? 10 ಗ್ರಾಮ? ಮೊದಲು ಈ 10 kg ಕಲ್ಲನ್ನು ನನ್ನ ತಲೆ ಮೇಲೆ ಹೊತ್ತಾಕು. ಯಾವಾಗ ನೋಡಿದ್ರು ಪಾರ್ಸಲ್ ಪಾರ್ಸಲ್ ಪಾರ್ಸಲ್. ತಗ ನಿನ್ನ ಪಾರ್ಸಲ್. ರೀ, ನಾನು ನೋಡಿದ್ರೆ ನಿಮ್ಗೆ ಏನನ್ಸತ್ತೆ? ಎತ್ತಿ ಬಿಸಾಕೋಣ ಅಂತ ಅನಿಸ್ತಿದೆ. ಯಾಕ್ರಿ? ಒಳ್ಳೆ ದೀಪಾವಳಿ ಕೊಡಿಸುವ ಬಾಬು ತರ ಇದ್ದೀಯಲ್ವಾ?